ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ 4ನೇ ಬೆಟ್ಟದ ಪದನಾಮ ಅನಾವರಣ ಸಮಾರಂಭಕ್ಕೆ ಇವತ್ತು ನಮ್ಮ ಈ ಒಂದು ತಪೋಭೂಮಿಗೆ ಇವತ್ತು ಕೇಂದ್ರದಿಂದ ಆಗಮಿಸಿರುವಂಥದ್ದು ಈ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಸರ್. ಇವತ್ತು ನಮ್ಮ ಪರಮ ಪೂಜ್ಯ ಶ್ರೀಗಳು ದೆಹಲಿ ಮೂಲಕ ಕೇಂದ್ರ ಸರ್ಕಾರದ ಮೂಲಕ ಮಾನ್ಯ ಉಪರಾಷ್ಟ್ರಪತಿಗಳಿಗೆ ಆಹ್ವಾನವನ್ನು ಇಟ್ಟಾಗ ಅವರು ಗೌರವಪೂರ್ವಕವಾಗಿ 9ನೇ ತಾರೀಕಿಗೆ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ ಕ್ಷೇತ್ರದ ಮಹಾಭಕ್ತರಿಗೆ ನಾಡಿನ ಸರ್ವರಿಗೂ ಕೂಡ ತುಂಬ ಸಂತೋಷ ಉಂಟಾಗ್ತಾ ಇದೆ. ಅವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇನ್ನೊಂದು 30 ನಿಮಿಷದಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೆಲಿಪ್ಯಾಡ್ ಮತ್ತು ಎಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನು ನೋಡ್ತಕ್ಕಂಥದ್ದು ಕೂಡ ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರು ಆ ದಿವಸದ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮುಂದೆ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಅವ್ರನ್ನ ವಿಶೇಷ ಭಕ್ತಿಪೂರ್ವಕ ಸ್ಮರಿಸ್ತೇವೆ. ಅವರ ಸಂಕಲ್ಪದ ಅಡಿಯಲ್ಲಿ ನಮ್ಮ ಪೂಜ್ಯರು ಈ ಒಂದು ಕ್ಷೇತ್ರವನ್ನು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸ್ತಾ ಇರುವಂಥದ್ದು ಕೂಡ ಒಂದು ಸ್ವಾಗತಾರ್ಹವಾದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಪೂಜ್ಯರ ಸೂಚನೆ ಸಂದೇಶದ ಮೇಲೆ ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ಇನ್ವಾಲ್ವ್ ಆಗಿ ನಾವು ಪೂರ್ಣ ಸಹಕಾರವನ್ನು ಕೂಡ ಪೂಜ್ಯರಿಗೆ ನಾವು ಈ ಕ್ಷೇತ್ರಕ್ಕೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಧನ್ಯವಾದಗಳನ್ನು ತಿಳಿಸಿ ಪರಮ ಪೂಜ್ಯರು ನಮಗೆಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಈ ಮೂಲಕ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಶ್ರವಣಬೆಳಗೊಳದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಅವರೇ, ಹಾಗೆ ಎಲ್ಲ ಚನ್ನದಾಯ ಪಟ್ಟಣ ಹಾಸನದ ಎಲ್ಲ ಮಾಧ್ಯಮದ ಬಾಂಧವರೇ, ಈ ದಿನ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಮುಂದಿನ ಭಾನುವಾರ ಬರುವಂತಹ ಒಂದು ಬೃಹತ್ ಕಾರ್ಯಕ್ರಮದ ಚರ್ಚೆಯನ್ನು ಮಾಡುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಹಾಗೆ ಮುಂದಿನ ಭಾನುವಾರ ಶ್ರವಣಬೆಳಗೊಳದಲ್ಲಿ 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ್ ಮಹಾರಾಜರ 10 ಅಡಿಯ ಒಂದು ಬೃಹತ್ ಪ್ರತಿಮೆಯ ಪ್ರತಿಷ್ಠಾಪನೆ ಹಾಗೂ ಶ್ರವಣಬೆಳಗೊಳದ 4ನೇ ಬೆಟ್ಟದ ಒಂದು ನಾಮಕರಣ ಮಹೋತ್ಸವವನ್ನ ನಾವೆಲ್ಲರೂ ಕೂಡ ಮಾಡುವರಿದ್ದೇವೆ. ಹಾಗೆ ಈ ಕಾರ್ಯಕ್ರಮ ಯಾಕಾಗಿ ಮಾಡಲಾಗ್ತದೆ, ಈ ಕಾರ್ಯಕ್ರಮದ ಉದ್ದೇಶಗಳು ಏನು ಅಂತ ಹೇಳಿ ನಾವೆಲ್ಲ ನೋಡೋದಾದ್ರೆ, 20ನೇ ಶತಮಾನದಲ್ಲಿ ಈ ಒಂದು ಭರತಖಂಡದ ಭಾರತ